ನಾನೇ ನಮ್ಮ ಅಂಕಿತಾ ಅವ್ರಿಗೆ ಬಸವರಾಜ್ ಅವರ ಮಗಳು ಭಾಳ ಜನ ರ್ಯಾಂಕ್ ಪಡೆದಿದ್ದಾರೆ ನೋಡಿದ್ದೀನಿ. ನಾನು ಓದಬೇಕಾದ್ರೂ ಕೂಡ ನನ್ನ ಸ್ಕೂಲಲ್ಲೇ ನನ್ನ ಕ್ಲಾಸಲ್ಲೇ ಫಸ್ಟ್ ರ್ಯಾಂಕ್ ಬಂದಿದ್ದರು. ಆಗ ನಾನು ಓದುವಾಗ ಫಸ್ಟ್ ರ್ಯಾಂಕ್ ಬಂದಿದ್ದರು. ಅದು ಬೆಂಗಳೂರು ನಗರದ ಒಳ್ಳೊಳ್ಳೆ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು. ಇವತ್ತು ಹೆಣ್ಮಗಳ ಬಲ್ಲಿಗೆ ನನಗೆ ಭಾಳ ಗೌರವ. ಅಂದರೆ ಒಂದು ಗೌರ್ಮೆಂಟ್ ಸ್ಕೂಲು ನನ್ನ ಪ್ಯಾಷನ್ನು, ನನ್ನ ಚಾಯ್ಸು. ಪ್ಯಾಷನ್ ರಾಜಕಾರಣ ಆದರೂ ಕೂಡ ಚಾಯ್ಸು ಎಜುಕೇಷನ್. ಅದನ್ನು ಈಗಾಗಲೇ ನಾನು ಹೇಳಿದ್ದೇನೆ ನಿಮಗೆ. ಸೊ ಇಡೀ ರಾಜ್ಯದಲ್ಲಿ ಸುಮಾರು 2,000 ಸ್ಕೂಲ್ನ ಈ ಥರ ಸ್ಕೂಲ್ಗಳನ್ನ ಹೊಸದಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮಾಡಬೇಕು ಪಂಚಾಯತಿಗಳಲ್ಲಿ ಅಂತೇಳಿ ಈಗಾಗಲೇ ನನ್ನ ಯೋಜನೆ ಇದೆ. ಮುಖ್ಯಮಂತ್ರಿಗಳು ನನ್ನನ್ನು CSR ಅಲ್ಲಿ ಕಟ್ಟಬೇಕು ಅಂತೇಳಿ ಒಂದು ಮ್ಯಾನಿಫೆಸ್ಟೋಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸರ್ಕಾರ ದುಡ್ಡಿಲ್ಲದೇ ಕಟ್ಟಿ ಒಂದೊಂದು ಇನ್ಸ್ಟಿಟ್ಯೂಷನ್ಗೆ ಒಬ್ಬೊಬ್ಬರು ಒಂದೊಂದು ಸಂಸ್ಥೆಯವರು ಅದನ್ನು ಅಟ್ಯಾಚ್ ಮಾಡಿಕೊಂಡು ಅಡಾಪ್ಟ್ ಮಾಡ್ಕೋಬೇಕು ಅನ್ನೋ ಒಂದು ಯೋಜನೆ ಇದೆ. ಈ ಎಲೆಕ್ಷನ್ನು ಕೋಡ್ ಆಫ್ ಕಂಟಿಂಗ್ ಆದ ತಕ್ಷಣ ನಾನು ಮೀಟಿಂಗ್ ಶುರು ಮಾಡ್ತೇನೆ. ಈಗಾಗಲೇ ಒಂದು 20 ಸ್ಕೂಲ್ಸ್ನ ನಮ್ಮ ಬೆಂಗಳೂರು, ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಈಗಾಗಲೇ ತೆಗೆದುಕೊಂಡಿದ್ದೇವೆ. ಆಗಲೇ ಅದ್ರ ಮಾಡೆಲ್ ಸ್ಕೂಲ್ಸ್ ಅಂತೇಳಿ ತೆಗೆದುಕೊಂಡಿದ್ದೇವೆ ಸುರೇಶ್ ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಈಗ ನನಗೆ ಮೊನ್ನೆ ಈ ರಿಸಲ್ಟ್ ನೋಡಿದಾಗ ಬಾಗಲಕೋಟೆ ಹೆಣ್ಮಗಳು, ಬಸವರಾಜ್ ಅವರ ಹೆಣ್ಮಗಳು ಅಂಕಿತಾ 625ಕ್ಕೆ 625 ಗೌರ್ಮೆಂಟ್ ಸ್ಕೂಲಲ್ಲಿ. ಅಂದರೆ ನಮ್ಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕೂಡ ಭಾಳ ಕೇಪಬಲ್ ಇದ್ದಾರೆ. ಅಲ್ಲಿ ಟೀಚರ್ಸು ಇವ್ರನ್ನ ತಯಾರು ಮಾಡೋಕ್ಕೆ ಕೇಪಬಲ್ ಇದ್ದಾರೆ. ಹೆಣ್ಮಕ್ಳು ಭಾಳ ಚೆನ್ನಾಗಿ ಓದಿದ್ದಾರೆ. ಅದಕ್ಕೆ ನನಗೆ ಕರೆದು ನಾನೇ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ಎಲೆಕ್ಷನ್ ಟೈಮಲ್ಲಿ ನಾನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನು ಮಾಡೋಕ್ಕೆ ಹೋಗಲಿಲ್ಲ. ನಾನು ಫೋನ್ ಮಾಡಿ ಮಾತಾಡಿ ಬನ್ನಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೆ. ಇವತ್ತು ಬಂದಿದ್ದಾರೆ. ನಾನು ಸರ್ಕಾರದ ಪರವಾಗಿ, ನಾನು ಡೆಪ್ಟಿ CM ಜೊತೆಗೆ ಸರ್ಕಾರದ ಪರವಾಗಿ ನಾನು ನಮ್ಮ ಹೆಣ್ಮಗಳನ್ನು ನಾನು ಅಭಿನಯಿಸ್ತೇನೆ. ಅವರ ತಂದೆ ತಾಯಿನ ಕೂಡ ನಾನು ಅಭಿನಯಿಸ್ತೇನೆ. ಆಮೇಲೆ ನನ್ನ ವೈಯಕ್ತಿಕವಾಗಿ ನನ್ನ ಇದರಿಂದ ಆಕೆಗೆ ಮುಂದಿನ ಎಜುಕೇಷನ್ಗೋಸ್ಕರ ಒಳ್ಳೆಯದಾಗಲಿ ಅಂತೇಳಿ ಒಂದು 5 ಲಕ್ಷ ರೂಪಾಯಿ ಕೂಡ ನಾನು ಆಕೆಗೆ ಡೊನೇಟ್ ಮಾಡಬೇಕು ಅಂತೇಳಿ ಗಿಫ್ಟ್ ಇಸ್ ಎ ಗಿಫ್ಟ್, ನಾಟ್ ಎ ಡೊನೇಷನ್, ಗಿಫ್ಟ್ ಕೊಡಬೇಕು ಅಂತೇಳಿ ನಾನು ಆಹ್ವಾನ ಕೊಟ್ಟಿದ್ದೇನೆ. ಬಂದಿದ್ದಾರೆ. ಸೊ ಅವ್ರಿಗೆ ಒಳ್ಳೆಯದಾಗಲಿ. ಇದಲ್ಲದೆ ಇನ್ನೊಬ್ಬ ನಮ್ಮ ಮಂಡ್ಯ ಹುಡುಗ 3rd ರ್ಯಾಂಕ್ ಅಲ್ಲ, ಏನು 3rd ರ್ಯಾಂಕ್ ನವನೀತ್, ಆತ ಕೂಡ ಬಂದಿದ್ದಾರೆ. ಅವನಿಗೂ ತಕ್ಕಂತೆ ಅವನಿಗೊಂದು 2 ಲಕ್ಷ ರೂಪಾಯಿ ಕೊಟ್ಟು ಅವನಿಗೂ ಗಿಫ್ಟು ಕೊಡ್ತೀನಿ ಇವತ್ತು ಮಾಡಿ ಅವರಿಗೆ ಅಭಿನಯಿಸ್ತೇನೆ. ಸೊ ಒಳ್ಳೆಯದಾಗಲಿ. ಸೊ ಅದನ್ನು ಇವತ್ತು ನಿಮ್ಮೆಲ್ಲರ ಮುಂದೆ ಈ ಸಂತೋಷವನ್ನು ಹಂಚಿಕೊಳ್ಳಲಿಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೇನೆ. ಸೊ ಅಂಕಿತಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.